ಎಲ್ರಿಗೂ ಮರೆಯಾಗಿ ನಾವು ಕೆಲಸ ಮಾಡ್ಬೋದು. ಒಂದು ಕಷ್ಟಕರವಾದ ಸಂಗತಿ ಏನಂತ ಹೇಳಿದ್ರೆ, ನಮ್ಮ ದೇವರಿಗೆ ಮರೆಯಾಗಿ ಯಾವುದು ಮಾಡಲಿಕ್ಕೆ ಆಗಲ್ಲ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚುಮರೆ ಇಲ್ಲದಾಗಿಯೂ ಬಯಲಾದದ್ದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದೂ ಇಲ್ಲ. ದೇವರಿಗೆ ಏನೇನು ಗೊತ್ತದೆ? ಎಲ್ಲ ಗೊತ್ತದೆ. ಇಷ್ಟು ಜನ ನೀವು ಕೂತಿದ್ದೀರಲ್ಲ, ಎಷ್ಟು ಜನ ನೀವು ನನ್ನ ಸೂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ? ದೇವರಿಗೆ ಗೊತ್ತಿದೆ. ಓಕೆ, 139ನೇ ಕೀರ್ತನೆ ತಾನೇ ಅದು. 139ನೇ ಕೀರ್ತನೆಯಲ್ಲಿ ಅವನು ದಾವಿದ ಹೇಳ್ತಾನೆ ನೋಡ್ರಿ, ಏನು ಚೆನ್ನಾಗಿ ಹೇಳ್ತಾನೆ. 139ನೇ ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ಇನ್ನೊಂದು ಏನಂತ ಹೇಳಿದ್ರೆ, ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನ. ಇದು ಭಾಳ ಕಷ್ಟ. ಜಗತ್ತಲ್ಲಿ ಯಾರು ಆಲೋಚನೆಗಳನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದರೆ ನಮ್ಮ ದೇವರು ನಾವು ಏನು ಯೋಚನೆ ಮಾಡ್ತೇವೆ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನೆಬೂಕದ್ನೆಚ್ಚರ್ ಅರಸನ ಬಗ್ಗೆ ಕೇಳಿದ್ದೀರಲ್ಲ, ಅವನೊಂದು ಸರಿ ಯೋಚನೆ ಮಾಡಿದ. ಏನಂತ ಹೇಳಿದ್ರೆ, ರಾತ್ರಿ ಮಲಗ್ಲಿಕ್ಕೆ ಹೋಗ್ಬೇಕಾದ್ರೆ ಅವನ ತಲೆಯಲ್ಲಿ ಯೋಚನೆಗಳು ಬರ್ತಾಯಿದ್ವು. ಯಾರೂ ಇಲ್ಲ ಅಲ್ಲಿ, ಯಾರಿಗೂ ಹೇಳೂ ಇಲ್ಲ. ಅವನ ತಲೆಯಲ್ಲಿ ಬಂದ ಯೋಚನೆ ಏನಂದರೆ, ಮುಂದೆ ಏನಾಗುತ್ತೋ ಮುಂದೆ ಏನಾಗುತ್ತೋ ಅಂದ್ಕೊಂಡು ಹೋದಲ್ಲ. ದಾನಿಯೆಲ್ಲ ಅವನ ಕನಸಿನ ಅರ್ಥ ಹೇಳಬೇಕಾದ್ರೆ, ನೆಬೂಕದ್ನೆಚ್ಚರ್ ಅರಸನೇ, ಹಾಸಿಗೆಗೆ ಹೋಗಬೇಕಾದ್ರೆ ನೀನು ಯೋಚನೆ ಮಾಡಿಕೊಂಡು ನನಗೆ ಆಶ್ಚರ್ಯ. ದಾನಿಯೇಲನಿಗೆ ಹೇಗೆ? ಒಂದು ವೇಳೆ ಅರಸ ಯೋಚನೆನೇ ಮಾಡಿಲ್ಲ ಅಂದಿದ್ರೆ, ಧೈರ್ಯದಿಂದ ದಾನಿಯೇಲ ಹೇಳ್ತಾನೆ, ನೀನು ಹಾಸಿಗೆಗೆ ಹೋಗಬೇಕಾದ್ರೆ ಈ ಯೋಚನೆ ಮಾಡಿದ್ದಿ. ಏನಂತ ಹೇಳಿದ್ರೆ, ಮುಂದೆ ಏನಾಗುವುದು ಅಂತ ಯೋಚನೆ ಮಾಡಿದೆಯಲ್ಲ. ಅದು ಬಿಡ್ರಿ, ಯೋಸೇಫ ಮನಸ್ಸೊಳಗೆ ಸಜ್ಜನನಾದಂಥ ಯೋಸೇಫ. ಎಂಥ ಯೋಸೇಫ? ಸಜ್ಜನನಾದಂಥ ಯೋಸೇಫ ಮನಸ್ಸಲ್ಲಿ ಅಂದ್ಕೊಂಡ, ಮರಿಯಳನ್ನ ಬಿಟ್ಬಿಡೋಣ ನಾವೆಲ್ಲ ಅಂತ. ಯಾರಿಗೆ ಗೊತ್ತಾಯಿತು? ನಿಮ್ಮ ಯೋಚನೆ ದೇವರಿಗೆ ಗೊತ್ತಾಗ್ತದೆ. ನೀವು ಹೋಗೋದು ಅವರಿಗೆ ಗೊತ್ತದೆ, ಬರೋದು ಅವರಿಗೆ ಗೊತ್ತದೆ. ಪಾಸ್ಟ್ರಿಗೆ ಹೇಳ್ರಿ, ಯಜಮಾನ್ರಿಗೆ, ಹೆಂಡತಿಗೆ ಅವ್ರಿಗೆ ಗೊತ್ತದೆ. ಹಲ್ಲೆಲೂಯಾ. ಅವರಿಗೆ ಮರೆಯಾದದ್ದು ಒಂದೂ ಇಲ್ಲ. ಪ್ರಿಯರೇ, ದೇವರಿಗೆ ನಾವು ಹೋಗೋದು ಬರೋದು ಗೊತ್ತಿದೆ. ನಮ್ಮ ಆಲೋಚನೆಗಳು ಸಹ ಗೊತ್ತವೆ. ದೇವರ ವಾಕ್ಯ ಹೇಳ್ತದೆ, ಯೆಶಾಯ 46:10 ಆದಿಯಲ್ಲಿಯೇ ಅಂತ್ಯವನ್ನು ನುಡಿದಿದ್ದಾರೆ ನಮ್ಮ ದೇವರು. ಆದಿಯಲ್ಲಿ ಏನು ನುಡಿದಿದ್ದಾರೆ? ಆದಿಯಲ್ಲಿ ಅವ್ರಿಗೆ ಗೊತ್ತು. ನಾವು ತಾಯಿಯ ಗರ್ಭದಲ್ಲಿ ರೂಪಿತರಾಗೋಕ್ಕಿಂತ ಮುಂಚೆ ನಮ್ಮನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವ್ರಿಗೊಂದು ಚಪ್ಪಾಳೆ ತಟ್ರಿ, ಅವ್ರಿಗೆಲ್ಲ ಗೊತ್ತದೆ. ಆಮೆನ್, ಹಲ್ಲೆಲೂಯಾ. ನಮ್ಮ ದೇವರಿಗೆ ಮರೆಯಾದದ್ದು ಒಂದೂ ಇಲ್ಲ. ನಮ್ಮ ದೇವರಿಗೆ ಮತ್ತೇನು ಗೊತ್ತಿದೆ? ನಮ್ಮ ಹೋರಾಟ ಗೊತ್ತಿದೆ, ನಮ್ಮ ಪ್ರಯಾಸ ಗೊತ್ತಿದೆ. ಓಕೆ, ನಾವು ಸತ್ಯದಲ್ಲಿದ್ದೀವೋ ಇಲ್ವೋ ನಮ್ಮ ದೇವರಿಗೆ ಗೊತ್ತದೆ. ಪ್ರಿಯರೇ, ನಮ್ಮ ದೇವರಿಗೆ ನಮ್ಮ ಮಾತುಗಳು ಸಹ ಚೆನ್ನಾಗಿ ಗೊತ್ತದೆ. ಆಮೆನ್. ನಮ್ಮ ಮಾತುಗಳು ಚೆನ್ನಾಗಿ ಗೊತ್ತದೆ. ನಮ್ಮ ಮಾತುಗಳನ್ನು, ಪ್ರಿಯರೇ, ಒಂದು ಪ್ರಶ್ನೆ. ಹುಟ್ಟಿದಾಗಿಂದ ಇಲ್ಲಿವರೆಗೆ ನಾನು ಒಂದು ಸುಳ್ಳು ಹೇಳಿಲ್ಲ ಅನ್ನೋರು ಕೈ ಎತ್ತಿ. ನನ್ನ ಪ್ರೀತಿಯ ಸುಳ್ಳುಗಾರರೇ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಲ್ಲರೂ ಸುಳ್ಳು ಹೇಳಿದ್ದೀರಿ ತಾನೇ? ಪ್ರಿಯರೇ, ಕೆಲವ್ರಿಗೆ ಏನಂದರೆ, ಸುಳ್ಳು ಹೇಳೋದು ಒಂದು ಹವ್ಯಾಸ. ಸುಳ್ಳು ಹೇಳೋದು ಅವರಿಗೆ ರೂಢಿ. ಸ್ವಭಾವಕ್ಕನುಸಾರವಾಗಿ ಅವರು ಸುಳ್ಳು ಹೇಳ್ತಾ ಇರ್ತಾರೆ. ನಾನು ಹೇಳೋದು ಸುಳ್ಳು ಅಂತ ಅವ್ರಿಗೆ ಅನಿಸೋದಿಲ್ಲ. ನಾನು ಹೇಳೋ ಸುಳ್ಳು ದೇವರಿಗೆ ಕೇಳಿಸ್ತದೆ ಅಂತ ಅವರಿಗೆ ಗೊತ್ತಾಗೋದೇ ಇಲ್ಲ. ಪ್ರಿಯರೇ, ಅನೇಕರು
ಈ ಲೋಕದಲ್ಲಿ ಅಧಿಕಾರ ಪಡ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳ್ತಾರೆ. ಒಂದು ದೊಡ್ಡ ಅಧಿಕಾರ ಬೇಕಲ್ಲ, ಸುಳ್ಳು ಹೇಳ್ತಾರೆ. ಐಶ್ವರ್ಯ ಪಡ್ಕೊಳ್ಳೋಕ್ಕೆ, ಆಸ್ತಿ ಪಾಸ್ತಿ ಪಡ್ಕೊಳ್ಳೋಕ್ಕೆ ಏನು ಹೇಳ್ತಾರೆ? ಸುಳ್ಳು ಹೇಳ್ತಾರೆ. ನೀವು ಹೇಳಿದ್ದೀರಾ? ಪಟ್ಟಂತ ಏನು ಹೇಳ್ತೇವೆ? ನಾವು ಹೇಳಿಲ್ಲ ರೀ, ಅಶ್ವಥ್ ಹೇಳಿದ್ದಾರೆ, ನಾವು ಹೇಳಿಲ್ಲ. ಓಕೆ, ಸುಳ್ಳು ಹೇಳುವುದರಲ್ಲಿ ನಾವು ನಿಪುಣರು. ಸುಳ್ಳು ಹೇಳೋದನ್ನು ಹವ್ಯಾಸ ಮಾಡಿಕೊಂಡಿದ್ದೆ, ಸುಳ್ಳು ಹೇಳೋದನ್ನು ರೂಢಿ ಮಾಡಿಕೊಂಡಿದ್ದೇವೆ. ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡ್ತೇವೆ, ಸುಳ್ಳು ಹೇಳಿ ಅಧಿಕಾರಕ್ಕೆ ಬರ್ತೇವೆ. ಸುಳ್ಳು ಎಲ್ಲಿ ನಮ್ಮ ಮಾನ ಹೋಗುತ್ತೆ ಅಂತ ಸುಳ್ಳು ಹೇಳಿದವರೇ ಜಾಸ್ತಿ. ನನ್ನ ಪ್ರಶ್ನೆ ಏನಂದರೆ, ಪ್ರಿಯ ದೇವ ಜನರೇ, ಸುಳ್ಳು ಹೇಳಬಹುದಾ? ಗಟ್ಟಿಯಾಗಿ ಹೇಳ್ರಿ ನೋಡೋಣ. ಸುಳ್ಳು ಹೇಳಬೇಕಾ? ಪ್ರಿಯರೇ, ಎಷ್ಟು ಸುಳ್ಳು ಹೇಳ್ತೀವಿ ನಾವು. ನಮ್ಮ ಸ್ವಾರ್ಥಕ್ಕೋಸ್ಕರ ನಾವು ಸುಳ್ಳು ಹೇಳ್ತೇವೆ. ಎಲ್ಲಿ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೋ ಅಂತ ಸುಳ್ಳು ಹೇಳ್ತೇವೆ. ಇವತ್ತು ನಾವು ನೋಡ್ತೇವೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಓಕೆ, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಮುಖ್ಯಮಂತ್ರಿಗಳು, ಓಕೆ, ದೊಡ್ಡ ದೊಡ್ಡ ಸ್ಥಾನದಲ್ಲಿ, ಓಕೆ, ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇದ್ದವರು ಸುಳ್ಳು ಹೇಳ್ತಾರೆ. ಬಿಷಪ್ರು, ಪಾಸ್ಟ್ರುಗಳು ಸುಳ್ಳು ಹೇಳ್ತಾರೆ. ಯಜಮಾನ ಹೆಂಡತಿಗೆ ಸುಳ್ಳು ಹೇಳ್ತಾನೆ. ಎಷ್ಟು ಬೇಗ ಹೆಂಡತಿನ ತಗೊಂಡ್ರಿ ನೋಡ್ರಿ, ಅಲ್ವಾ? ನಾವಷ್ಟೇ ಯಾಕೆ, ಅವರು ಹೇಳ್ತಾರೆ. ಓಕೆ, ಹೆಂಡತಿ ಸಹ ಏನು ಹೇಳ್ತಾಳೆ? ತಂದೆ ತಾಯಿಗಳು ಮಕ್ಕಳಿಗೆ ಏನು ಹೇಳ್ತಾರೆ? ಮಕ್ಕಳು ತಂದೆ ತಾಯಿಗಳಿಗೆ. ಪ್ರಿಯ ಸಹೋದರ ಸಹೋದರಿ, ದೇವರಿಗೆ ಸುಳ್ಳಿನ ನಾಲಿಗೆ ಅಸಹ್ಯ. ದೇವರಿಗೆ ಸುಳ್ಳಿನ ನಾಲಿಗೆ ಅಸಹ್ಯ. ಇದನ್ನು ನಾವು ಗಮನಿಸಿಲ್ಲ. ಯಜಮಾನರು ಲೇಟಾಗಿ ಬರ್ತಾರೆ. ಎಲ್ಲಿಗೆ ಹೋಗಿದ್ರಿ? ಫ್ರೆಂಡ್ ಮನೆಗೆ ಹೋಗಿಲ್ಲ, ಎಣ್ಣೆ ಹೊಡೆಯಕ್ಕೆ ಹೋಗಿದ್ರು. ಏನು ಹೇಳಿದರು? ಸುಳ್ಳು ಹೇಳಿದರು. ಇದು ಒಂದಲ್ಲ, ಪ್ರತಿದಿನ ಕೆಲವ್ರಿಗೆ ಏನಂದರೆ, ಸುಳ್ಳು ಹೇಳೋದು ಮನೆಯಲ್ಲಿ ಎಷ್ಟು ಹವ್ಯಾಸ ಮಾಡಿಕೊಂಡಿರ್ತಾರೆ ಪ್ರಿಯರೇ, ಅದನ್ನು ಗಮನಿಸೋದೇ ಇಲ್ಲ. ದೇ ಡೋಂಟ್ ಈವನ್ ಥಿಂಕ್ ಇಟ್ ಈಸ್ ಸೀರಿಯಸ್ ಮ್ಯಾಟರ್. ಇದು ಒಂದು ಗಂಭೀರವಾದಂಥ ವಿಷಯ ಅಂತ ಅನೇಕರು ಯೋಚನೆ ಮಾಡುವುದಿಲ್ಲ. ಸುಳ್ಳು ಹೇಳಬಾರ್ದ್ರಿ. ಸುಳ್ಳು ಹೇಳೋದನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸ್ಬೇಕು. ಸುಳ್ಳು ಹೇಳಿದೀವ ಇವತ್ತು, ಆಗಿಂದಾಗಲೇ ಅದನ್ನು ಸರಿಪಡಿಸಿಕೊಳ್ರಿ. ಯಾಕೆ ಅಂತ ನಾವು ದೇವರ ವಾಕ್ಯದಲ್ಲಿ ನೋಡೋಣ. ಕೆಲವರು ತಾವು ಏನು ಆಗಿಲ್ವೋ ಅದು ಆಗಿದ್ದೀವಿ ಅಂತ ಸುಳ್ಳು ಹೇಳ್ತಾರೆ. ನೀವು ಯಾರು ಅಂತ ಕೇಳಿದಾಗ, ಓ ನಾವು ಯಾರು? ಓಕೆ, ಅವ್ರು ಕೇಳ್ತೀವ, ನಾವು ನಿಮ್ಮ ಮಗ ಏನು ಮಾಡ್ತೇವೆ? ನಮ್ಮ ಮಗ ಫಾರಿನಲ್ಲಿದೆ. ಏನು ಮಾಡ್ತಾನೆ? ಇಂಜಿನಿಯರ್. ಅಲ್ಲಿ ಹೋಗಿ ನೋಡ್ರಿ, ಅವ್ನು ಕಸ ಹೊಡಿತಾನೆ. ಇಲ್ಲೇನು ಬಿಟ್ಟರು? ಅಲ್ಲಿ ಏನು ಮಾಡ್ತಾ ಇದ್ದಾನೆ? ಏನೋ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದಾನೆ. ಇಲ್ಲಿ ಏನು ನಾವು ಹೇಳ್ತಾ ಇದ್ದೇವೆ? ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ನಾವು ಕೇಳ್ತೀವಿ, ಏನು ಇವು ನೋಡ್ರಿ, ಅವ್ರ ಮನೆಯಲ್ಲಿ, ಅವ್ರು ಇರೋದೇ ಬಾಡಿಗೆ ಮನೆಯಲ್ಲಿ. ಅವ್ರು ಹೇಳ್ತಾರೆ ಏನಂತ ಹೇಳಿದ್ರೆ, ನಮ್ಮ ಬೆಂಗಳೂರಿನಲ್ಲಿ 2 ಫ್ಲ್ಯಾಟ್ ಇದೆ, ಊರಲ್ಲಿ 5 ಎಕರೆ ಜಮೀನಿದೆ. ಸತ್ಯನ ಸುಳ್ಳ? ಯಾಕಂತ ಹೇಳಿದ್ರೆ, ನಾವು ಏನೋ ಆಗಿದ್ದೀವಿ ಅಂತ ಜನರಿಗೆ, ನಾವು ಎಲ್ಲರಿಗಿಂತ ದೊಡ್ಡವರು ಅಂತ ತೋರಿಸೋದಕ್ಕೆ ಸುಳ್ಳು ಹೇಳ್ತೀವಿ. 5 ಎಕರೆ ಜಮೀನಿದೆ, 200 ತೆಂಗಿನ ಮರ ಇದೆ. ಒಂದು ಮರ ಇಲ್ಲ, ಅಲ್ಲಿ ಒಂದು ಮರನೇ ಇಲ್ಲ. ಇವ್ರೇನು ಹೇಳ್ತಾ ಇದ್ದಾರೆ? 200 ತೆಂಗಿನ ಮರ ಇದೆ. ಸರ್, ನೀವೇನು ಸರ್ ಹೀಗೆ ಬಂದ್ರಿ? ಇಲ್ಲ ಸರ್, ಇವಾಗ ನಿಮ್ದೊಂದು ಗಾಡಿ ಇತ್ತಲ್ಲ ಸರ್. ನಮ್ಮದು ಗಾಡಿ ಇತ್ತು. ಯಾವ ಗಾಡಿ ನಿಮ್ಮದು ಅಂತ ಕೇಳಿದ್ವಿ. ಇಲ್ಲ ಸರ್, ಈಗ ಆಡಿ ಇತ್ತು, ಆಡಿ ಸೇಲ್ ಮಾಡಿ ಬೆನ್ಸ್ ತೊಗೊಂಡಿದ್ವಿ. ಆಡಿನೂ ಇಲ್ಲ, ಬೆನ್ಸು ಇಲ್ಲ. ನಾವು ಬೆನ್ಸ್ ಕಾರಲ್ಲಿ ಸರ್ವಿಸಿಗೆ ಕೊಟ್ಟಿದ್ದೀವಿ. ಇನ್ನೊಂದು ಸುಳ್ಳು. ಒಂದೊಂದು ಸಲ ನಾನು ಇಲ್ಲಿ ಇಡ್ಲಾ, ನಿನ್ನ ಹೊರಗೆ ಹಾಕ್ಲಾ? ನಾನು
ಆಮೇಲೆ ತಂದೆ ತಾಯಿಗಳ ಬಗ್ಗೆ ಕೊಚ್ಕೊಳ್ಳೋದು. ಎಷ್ಟು ಕೊಚ್ಕೊಳ್ತೇವೆ, ಸುಳ್ಳು ಹೇಳ್ತೇವೆ. ನೀವು ನಾವು ಎಲ್ಲ ನಮ್ಮ ದೊಡ್ಡ ಫ್ಯಾಮ್ಲಿ ಸರ್, ಊರಲ್ಲಿ ಅರ್ಧ ಜನ ನಮ್ಮದೇ ಫ್ಯಾಮ್ಲಿ, ಅದರೊಳಗಿರೋ ನಾಯಿಗಳು ಸೇರಿಸಿ. ಯಾಕ್ರಿ ಸುಳ್ಳು ಬಡಾಯಿ ಕೊಚ್ಕೊಳ್ತೀರಾ? ಕಡೆ ಕಾಲದಲ್ಲಿ ಬಡಾಯಿ ಕೊಚ್ಚೋರು ತುಂಬ ಜನ. ಏನಾಗಿಲ್ವ? ಈಗ ನೋಡ್ರಿ, ಎಕ್ಸಾಮ್ ಆಗಿದೆ, ಮ್ಯಾಥಮೆಟಿಕ್ಸಿಗೆ ಎಷ್ಟು ಬಂತು? 89. ಬಿದ್ದಿರೋದು 29. ಸರಿಯಾಗಿ ತೋರಿಸೋದಿಲ್ಲ. ಅರೆ ನಾನು ನಿಮ್ಗೆ ಪಾಸ್ಟ್ರಾಗೆ ಹೇಳ್ತೇನೆ, ನಾನು SSLC ಥರ್ಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀನಿ. 49% ನಾನು ತಗೊಂಡಿರೋದು. ದೇವ್ರು ನನ್ನನ್ನು ಕೈ ಬಿಟ್ಬಿಟ್ರಾ? ಇವತ್ತಿಲ್ಲಿ ನಿಲ್ಲಿಸಿಲ್ವಾ? ದೇವ್ರು ಉಪಯೋಗಿಸೋದಿಲ್ವಾ? ಪ್ರಿಯರೇ, ಸತ್ಯ ನುಡಿಯೋದು ಬಹಳ ಬಹಳ ಪ್ರಾಮುಖ್ಯ. ಸ್ಪೀಕ್ ದ ಟ್ರೂತ್. ಎಲ್ಲರ ಮುಂದೆ ನಾವು ಎಲ್ಲರಿಗಿಂತ ದೊಡ್ಡವರು, ಚೆನ್ನಾಗಿದ್ದೀವಿ, ಐಶ್ವರ್ಯವಂತರು, ಅವ್ರಿಗಿಂತ ನಾವು ಬಲ್ಲವರು, ಅವ್ರಿಗಿಂತ ಹೆಚ್ಚು ಕಲ್ತವರು, ಅವ್ರಿಗಿಂತ ಮೇಲೆ ಇದ್ದವರು. ಯಾಕೆ ಈ ಥರವಾದಂಥ ಬಡಾಯಿ ಕೊಚ್ಚಿಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತೀರಿ? ಸುಳ್ಳು ಹೇಳುವವರ ಹೃದಯ ರೋಗಕ್ಕೆ ತುತ್ತಾಗಿದೆ. The heart that lies, the person that lies, his heart is sick, guilty. ಅಪರಾಧಿ ಮನೋಭಾವ ಅವರೊಳಗೆ ಸದಾಕಾಲ ಇರ್ತದೆ. ಓಕೆ, ನಾವು ದೇವರ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಆದಿಕಾಂಡ 37ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 12ನೇ ವಚನದಿಂದ. 37ನೇ ಅಧ್ಯಾಯ 12. ಒಂದಾನೊಂದು ಕಾಲದಲ್ಲಿ ಅವನ ಅಣ್ಣಂದಿರು, ಯೋಸೆಫನ ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ತಂದೆ ಆಡು ಕುರಿಗಳನ್ನು ಶೆಕೆಮಿನಲ್ಲಿ ಮೇಯಿಸುವುದಕ್ಕೆ ಹೋಗಿದಾಗ ಇಸ್ರಾಯೇಲನು ಯೋಸೆಫನಿಗೆ, ನಿನ್ನ ಅಣ್ಣಂದಿರು ಶೆಕೆಮಿನಲ್ಲಿ ಆಡು ಕುರಿಗಳನ್ನು ಮೇಯಿಸ್ತಿದ್ದಾರಲ್ಲ, ಅವರ ಬಳಿಗೆ ನಿನ್ನನ್ನು ಕಳಿಸ್ತೇನೆ ಬಾ ಎಂದು ಹೇಳಲು ಅವನು ಇಗೋ ಇದ್ದೇನೆ ಅಂದನು. ಇಸ್ರಾಯೇಲನು ಅವನಿಗೆ, ನೀನು ಹೋಗಿ ನಿನ್ನ ಅಣ್ಣಂದಿರ ಯೋಗಕ್ಷೇಮವನ್ನು, ಆಡು ಕುರಿಗಳ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡು ಬಾ ಎಂದು ಅಪ್ಪಣೆ ಕೊಟ್ಟು ಅವನನ್ನು ಹೆಬ್ರೋನಿನ ತಗ್ಗಿನಿಂದ ಕಳುಹಿಸಲು ಯೋಸೆಫನು ಹೊರಟನು. ಇಲ್ಲಿ ನಾವು ನೋಡ್ತೇವೆ, ಯೋಸೆಫನ ಅಣ್ಣಂದಿರು ಎಲ್ಲ ಯೋಸೆಫನನ್ನು ಕಂಡ್ರೆ ಉರಿತಾ ಇದ್ರು, ಹೊಟ್ಟೆ ಕಿಚ್ಚು ಅವರೊಳಗಿತ್ತು. ಆದರೆ ಒಂದು ದಿವಸ ಯಾಕೋಬ ಯೋಸೆಫನನ್ನು ಎಲ್ಲ ಊಟ ತಕ್ಕೊಂಡು ಹೋಗಿ, ಬುತ್ತಿ ತಗೊಂಡು ಹೋಗಿ ಅವರಿಗೆ ಕೊಟ್ಟು ಬಾ ಅಂತ ಹೇಳಿ ಕಳಿಸಿದ. ಅವರು ಶೆಕೆಮಿಗೆ ಬಂದು ಅಲ್ಲಿ ಅಡವಿಯೊಳಗೆ ತಿರುಗಾಡುತ್ತಿರುವ ಒಬ್ಬ ಮನುಷ್ಯನವನನ್ನು ಕಂಡು, ಏನು ಹುಡುಕುತ್ತಿ ಎಂದು ವಿಚಾರಿಸಲು ಅವನು, ನನ್ನ ಅಣ್ಣಂದಿರನ್ನು ಹುಡುಕುತ್ತಾ ಇದ್ದೇನೆ, ಅವರು ಆಡು ಕುರಿಗಳನ್ನು ಎಲ್ಲಿ ಮೇಯಿಸುತ್ತಾರೆ, ದಯವಿಟ್ಟು ಹೇಳು ಅಂದನು. ಅದಕ್ಕೆ ಆ ಮನುಷ್ಯನು, ಅವರು ಇಲ್ಲಿಂದ ಹೊರಟು ಹೋದರು, ದೋತಾನಿಗೆ ಹೋಗೋಣ ಎಂಬುದಾಗಿ ಓಕೆ, ಅದೆಲ್ಲ ಓಕೆ. 18ನೇ ವಚನ. ಅವರು ಅಣ್ಣಂದಿರು ದೂರದಿಂದ ನೋಡಿ ಅವನು ತಮ್ಮ ಬಳಿಗೆ ಬರುವಷ್ಟರೊಳಗೆ ಅವನನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿದ್ರು. ಸ್ವಂತ ತಮ್ಮನನ್ನು ಏನು ಮಾಡಬೇಕಂತೆ? ಹೊಟ್ಟೆ ಕಿಚ್ಚು ನೋಡ್ರಿ ಎಷ್ಟಿರುತ್ತೆ. ಓಕೆ, ಕೊಲ್ಲಬೇಕಂತ ಯೋಚನೆ ಮಾಡಿದರು. ಆದರೆ ಹೇಗೂ ಅವನನ್ನು ಕೊಲ್ಲೋದು ಬೇಡ ಅಂತೇಳಿ ದೊಡ್ಡ ಅಣ್ಣ ರೂಬೇನ್ ಯೋಚನೆ ಮಾಡಿ ಅವನನ್ನು ಒಂದು ಬೇರೆ ಐಗುಪ್ತರಿಗೆ ಮಾರಿಬಿಟ್ರು. ಈಗ ಒಂದು ಯೋಚನೆ ಮಾಡಿದ್ರೆ ಅಂದರೆ ಅಪ್ಪಗೇನು ಹೇಳೋದು? ಅಪ್ಪಗೇನು ಹೇಳೋಣ? ನಾವು ಯೋಸೆಫನನ್ನು ಬೇರೆ ದೇಶಕ್ಕೆ ಮಾರಿಬಿಟ್ಟಿವಿ ಅಂತ ಹೇಳೋಣವಾ? ಇಲ್ಲ, ಏನಂತ ಹೇಳೋಣ? ಅವನ ಅಂಗಿಯನ್ನು ತಕ್ಕೊಂಡು ಒಂದು ಆಡನ್ನು ಕೊಯ್ದು ಅದರ ರಕ್ತದಲ್ಲಿ ಎದ್ದಿ ಯಾಕೋಬನ ಬಳಿಗೆ ಬಂದರು. ಈಗ ಹೇಳೋ ಸ್ಟೈಲ್ ಹೆಂಗೆ ಹೇಳಿರ್ಬೇಕು ಅವ್ರು? ಹೇಳ್ರಿ ನೋಡೋಣ. ಅಪ್ಪನ ಹತ್ರ ಬರ್ತಾ ಇರ್ಬೇಕು, ಅಯ್ಯೋ ಅಯ್ಯೋ ಹೇಳ್ರಿ. ಅಪ್ಪ ಏನಾಯ್ತು ಗೊತ್ತಿಲ್ಲ. ಅಪ್ಪ ಕೇಳ್ದೆ, ಏನಾಯ್ತು ಕೇಳಿದಾಗ, ನೋಡಿದ್ದೆ ನಿನ್ನ ಮಗನ ಅಂಗಿನಾ? ಎಷ್ಟು ಡ್ರಾಮಾ ಮಾಡ್ತೀವಿ ನಾವು ಸುಳ್ಳು ಹೇಳ್ಬೇಕಾದ್ರೆ ಏನು ಮಾಡ್ತೇವೆ? ಡ್ರಾಮಾನೂ ಮಾಡ್ತೇವೆ. ಡ್ರಾಮಾ ಮಾಡಿ ಎಲ್ಲ ಹೇಳಿದರು. ಅಪ್ಪನಿಗೆ ಹೇಳಿದರು, ನೋಡು ನಿನ್ನ ಮಗ, ಇದು ನಿನ್ನ ಮಗನ ಶರ್ಟಾ? ಅಲ್ಲಿ ಒಂದು ಪ್ರಾಣಿ ಏನು ಮಾಡಿದೆ, ಮೃಗ ಏನು ಮಾಡಿದೆ, ಬಹುಶಃ ನಿನ್ನ ಮಗನನ್ನು ಕೊಂದು ಹಾಕಿರ್ಬೋದು. ಎಲ್ಲ ನೋಡ್ರಿ, ಸುಳ್ಳು ಏನು ಮಾಡ್ತದೆ? ಅನೇಕ ಕಥೆಗಳನ್ನು ಕಟ್ತದೆ. ಓಕೆ, ಸುಳ್ಳು ಹೇಳಿದರು. ಸುಳ್ಳು ಹೇಳಿದಂಥ ಇವರಿಗೆ ಪ್ರತಿ ದಿವಸ ಯೋಸೆಫನ ನೆನಪಾದಾಗ ಅವರ ಹೃದಯ ಏನು ಹೇಳ್ತಾ ಇದೆ? ನೀನು ಸುಳ್ಳು ಹೇಳಿದ್ದಿ,
ಅವರ ಮನಸ್ಸು ರೋಗಕ್ಕೆ ಒಳಗಾಗ್ತದೆ, ಅವರ ಮನಸ್ಸು ಕಟೀತಾ ಇರುತ್ತೆ. ನೋಡ್ರಿ, ಅಲ್ಲಿ ಒಂದು ಹೆಂಗಸು ಇರಲಿಲ್ಲ. ಒಂದು ವೇಳೆ ಹೆಂಗಸಿದ್ದರೆ ಯಾಕೋಬನಿಗೆ ಗೊತ್ತಾಗ್ಬಿಟ್ಟಿರೋದು. ಯಾಕಂದ್ರೆ ಹೆಂಗಸರು ಸುಮ್ಮನೆ ಇರಲ್ಲ ನೋಡ್ರಿ, ಬಾಯಿ ಬಿಟ್ಬಿಡ್ತಾರೆ. ಹೌದಾ? ಗಂಡಸರು ನೋಡ್ರಿ ಹೆಂಗೆ ಇಟ್ಕೊಂಡವ್ರೆ, ಗಂಡಸರು ಸುಳ್ಳನ್ನು ಹೆಂಗೆ ಇಟ್ಕೊಳ್ತಾರೆ. ಎಲ್ಲಿಯ ತನಕ ಅಂತ ಹೇಳಿದ್ರೆ, ಯೋಸೇಫ ರಾಜ್ಯಪಾಲ ಆಗಿ ಎಲ್ಲ ಯಾಕೋಬನ ಮಕ್ಕಳು ಕಾಳು ಕಡಿಗೋಸ್ಕರ ಐಗುಪ್ತ ದೇಶಕ್ಕೆ ಬಂದಾಗ ಯೋಸೇಫನು ಒಂದ್ಸಲ ಹೇಳ್ತಾನೆ, ಏನಂತ ಹೇಳಿದ್ರೆ, ನಿಮ್ಮ ಇನ್ನೊಬ್ಬ ತಮ್ಮ ಎಲ್ಲಿದ್ದಾನೆ ಕರ್ಕೊಂಡು ಬನ್ನಿ. ಅವತ್ತು ಅವ್ರ ಮಧ್ಯದಲ್ಲಿ ಏನಾಗಿರ್ಬೇಕು? ಕಳವಳ ಅಲ್ಲ, ಜಗಳ. ಮಾರಾಮಾರಿ ಅಂತ ಹೇಳ್ರಿ, ಇಂಗ್ಲೀಷಲ್ಲಿ ಹೇಳ್ರಿ, ಕನ್ನಡದ ಹಿಂದಿಯಲ್ಲಿ ಮಾರಾಮಾರಿ. ಏನಂತ ಹೇಳಿದ್ರೆ, ನಾ ಹೇಳಿದೆ ನಿನಗೆ, ನಾನು ಹೇಳಿದೆ, ನೀನು ಮಾಡಿದಿ. ನೋಡ್ರಿ, ಸುಳ್ಳುಗಳು ತರುವಂಥ ಅವಾಂತರ, ಸುಳ್ಳುಗಳು ತರುವ ಅವಾಂತರ. ಮನೆಯಲ್ಲಿ ಪಾತ್ರೆಗಳು ಹಾರಾಡೋದು ಯಾವಾಗ? ಸುಳ್ಳು ಸಿಕ್ಕಿ ಬಿದ್ದಾಗ. ಮನೆಯಲ್ಲಿ ಪಾತ್ರೆಗಳು ಒಳ್ಳೆ ಡಿಕ್ಷನರಿ ಬಾಯಿಯಿಂದ ಬರೋದು ಯಾವಾಗ? ಹೇಳ್ರಿ, ಸುಳ್ಳು ಹೊರಗಡೆ ಬಂದಾಗ. ಹೆಂಗೆ ಬೇಕು ಹಂಗೆ ಬೈತಾ ಇದ್ದೀವಿ. ನೀನೇ ನಿನ್ನ ಬಾಯಿ ಇದೆಯಲ್ಲ, ಬಾಯಿನ ಇದು ನೋಡ್ರಿ, ಅದೆಲ್ಲ ಹೊರಗೆ ಬರ್ತಾ ಇದೆಯವ. ಪ್ರಿಯ ಸಹೋದರ ಸಹೋದರಿ, ಸುಳ್ಳು ಹೇಳೋದನ್ನು ಎಷ್ಟು ರೂಢಿ ಮಾಡ್ಕೊಂಡಿದ್ದೇವೆ. ಇಫ್ ಯು ಆರ್ ಲೈಯಿಂಗ್, ಯುವರ್ ಹಾರ್ಟ್ ಈಸ್ ಸಿಕ್. ಇಫ್ ಯು ಆರ್ ಲೈಯಿಂಗ್, ಯು ಆರ್ ಗಿಲ್ಟಿ ಫಾರ್ ಎವರ್. ಎಲ್ಲಿ ತನಕ ಅವರ ಹೃದಯ ರೋಗಕ್ಕೆ ಒಳಗಾಗಿತ್ತಂದರೆ, ಯೋಸೇಫನು ಅವರ ಪಾಪಗಳನ್ನು ಕ್ಷಮಿಸುವ ತನಕ ಅವರ ಹೃದಯ ರೋಗಕ್ಕೆ ಒಳಗಾಗಿತ್ತು. ಅವತ್ತು ಯೋಸೇಫ ಹೇಳಿದ, ನಾನು ನಿಮ್ಮ ಅಣ್ಣ, ಐ ವಿಲ್ ಫರ್ಗಿವ್ ಅಂತ ಹೇಳಿದಾಗ ಅಣ್ಣಂದಿರಿಗೆ ಹೇಗಾಗಿರಬೇಕು? ಅವತ್ತು ಅವರು ಚೆನ್ನಾಗಿ ನಿದ್ದೆ ಮಾಡಿದ್ರ? ಅವರು ಯೋಸೇಫ ಅವರ ಪಾಪಗಳನ್ನು ಕ್ಷಮಿಸಿದಾಗ ಅವತ್ತು ಚೆನ್ನಾಗಿ ನಿದ್ದೆ ಮಾಡಿದ್ರ? ಚೆನ್ನಾಗಿ ನಿದ್ದೆ ಮಾಡಿದ್ರು. ಯಾಕಂದರೆ ಇವತ್ತು ಏನಂತ ಹೇಳಿದ್ರೆ, ನಾವು ತಪ್ಪು ಮಾಡಿದರೂ ಸಹ ನಮ್ಮ ಪಾಪಗಳನ್ನ ಏನಾಯ್ತು, ಇವತ್ತು ನಮ್ಮ ತಮ್ಮ ಕ್ಷಮಿಸಿದ್ದಾನೆ. ಈಗ ಅಪ್ಪನ ಹತ್ರ ಹೋಗಿ ಹೇಳಬೇಕಲ್ಲ, ಅಪ್ಪನ ಹತ್ರ ಬಂದು ಹೇಳೋ ದಮ್ಮಿದೆ ಇವರಿಗೆ. ಅಪ್ಪ ಹೇಳ್ತಾನೆ ಇದ್ದಾರೆ. ಯಾರು? ರೂಬೇನ್ ಹೇಳ್ತಾ ಇದ್ದಾನೆ ಇವನಿಗೆ, ಇಸ್ಸಾಕಾರ್ ಇನ್ನೊಬ್ಬನಿಗೆ ಹೇಳ್ತಾ ಇದ್ದೇನೆ, ನೀನು ಹೇಳು, ಯಹೂದನ್ ನೀನೇ ಅಲ್ಲ ಮುಂದಿರೋದು, ನೀನೇ ಹೇಳು, ನೀನೇ ಬಾವಿಯಿಂದ ತೆಗೆದು ಮಾರಿದ, ನೀನೇ ಹೇಳು. ಎಲ್ಲ ಅದೊಂದು ಅವಾಂತರ. ಮತ್ತೆ ಕಡೆಗೆ ಧೈರ್ಯ ಮಾಡಿ ಹೇಳಿದಾಗ ಮನಸ್ಸೇನಾಯಿತು? ಹಾಗಾರಾಯ್ತು. ಪ್ರಿಯ ಸಹೋದರ ಸಹೋದರಿ, ಇಫ್ ಯು ಆರ್ ಲೈಯಿಂಗ್, ಯುವರ್ ಸ್ಪಿರಿಟ್ ಈಸ್ ಆಲ್ವೇಸ್ ಹೆವಿ. ನೀವು ಸುಳ್ಳನ್ನೇ ಒಳಗೆ ಇಟ್ಕೊಂಡಿದ್ರೆ, ನಿನ್ನ ಗಂಡನಿಗೆ ಸುಳ್ಳು ಹೇಳಿ ಜೀವನ ಮಾಡ್ತಾ ಇದೆಯಾ? ಹೆಂಡತಿಗೆ ಸುಳ್ಳು ಹೇಳಿ ಜೀವನ ಮಾಡ್ತಾ ಇದೆಯಾ? ತಂದೆ ತಾಯಿಗಳಿಗೆ ಸುಳ್ಳು ಹೇಳಿ ಜೀವನ ಮಾಡ್ತಾ ಇದೆಯಾ? ಯುವರ್ ಹಾರ್ಟ್ ಈಸ್ ಸಿಕ್ ಫಾರ್ ಎವರ್. ನಿನ್ನ ಹೃದಯ ಸದಾಕಾಲ ರೋಗಕ್ಕೆ ಒಳಗಾಗಿದೆ. ಡೋಂಟ್ ಟೇಕ್ ಲೈಸ್ ಈಸಿಲಿ. ನಾವು ಸುಳ್ಳನ್ನು ಹಗುರು ತಿಳ್ಕೊಳ್ಳೋದು ಬೇಡ ಪ್ರಿಯರೇ. ನಾನು ದೇವ್ರ ಸೇವಕ, ನಾನು ಸುಳ್ಳು ಹೇಳಬಾರ್ದು, ನೀವು ಸಹ ಏನು ಮಾಡಬಾರ್ದು? ಸುಳ್ಳು ಹೇಳಬಾರ್ದು. ನಾವು ದೇವ್ರ ವಾಕ್ಯ ಹೇಳ್ತದೆ, ಒಬ್ಬರಿಗೊಬ್ಬರು ಸುಳ್ಳಾಡದೆ ಸತ್ಯವನ್ನೇ ನುಡೀರಿ ಅಂತ ಪೌಲ ಬರೀತಾನೆ. ಹಲ್ಲೆಲೂಯಾ. ನೋಡ್ರಿ, ಸುಳ್ಳಾಡಿದ್ರಿಂದ ಎಂಥ ಒಂದು ಅವಾಂತರ ಆಯಿತು. ಸುಳ್ಳು ಹೇಳುವವರಿಗೆ ಶಿಕ್ಷೆ ಆಗಿಯೇ ತೀರುತ್ತೆ. ಡು ಯು ಬಿಲೀವ್ ದಟ್? ಸುಳ್ಳು ಹೇಳುವವರಿಗೆ ಶಿಕ್ಷೆ ಆಗಿಯೇ ಆಗುತ್ತೆ. ನೋಡ್ರಿ, ಮನುಷ್ಯನ ಮಾತಲ್ಲಿ ಸುಳ್ಳು, ಸೈತಾನನ ಮಾತುಗಳಲ್ಲಿ ಸುಳ್ಳು, ಆದರೆ ದೇವರ ಮಾತುಗಳಲ್ಲಿ ಎಂದಿಗೂ ಸುಳ್ಳು ಇಲ್ಲ. ಈ ಸುಳ್ಳಿನಲ್ಲಿ ಮನುಷ್ಯ ಮಾತಾಡುವಾಗ ಆ ಸುಳ್ಳಲ್ಲಿ ಶಕ್ತಿ ಇಲ್ಲ. ದೇವರು ಕೊಡುವ ಸತ್ಯದ ಮಾತುಗಳಲ್ಲಿ ಶಕ್ತಿ ಇದೆ. ನೋಡ್ರಿ, ಇನ್ನೊಂದು ಕಥೆಯನ್ನು ಅದೇ ನಾವು ಆದಿಕಾಂಡ 39ರಲ್ಲಿ ನಾವು ನೋಡ್ತೇವೆ. ಆದಿಕಾಂಡ 39ನೇ ಅಧ್ಯಾಯ 12ನೇ ವಚನದಿಂದ. ಇಲ್ಲಿ ಯೋಸೇಫನ್ನು ತಗೊಂಡು ಹೋಗಿ ಪೋಟಿಫರನ ಮನೆಯಲ್ಲಿಟ್ರು. ಪೋಟಿಫರ ಒಬ್ಬ ಅಧಿಕಾರಿ, ಐಗುಪ್ತ ದೇಶದ ಅರಸನ ಅರಮನೆಯಲ್ಲಿ ಅವನೊಬ್ಬ ಅಧಿಕಾರಿ. ಅವನಿಗೆ ಒಬ್ಬ ಹೆಂಡತಿ ಇದ್ಲು. ಅವಳು ಕಣ್ಣು ಯೋಸೇಫನ ಮೇಲೆ ಬಿತ್ತು. ಈಗ ನಾವು ಓದ್ತೇವೆ, ಆ ವಚನವನ್ನು ನಾವು ಓದಿಕೊಳ್ಳೋಣ. 12ನೇ ವಚನದಿಂದ, ಆಕೆ ಅವನ ಬಟ್ಟೆಯನ್ನು ಹಿಡಿದುಕೊಂಡು ನನ್ನ ಸಂಗಮಕ್ಕೆ ಬಾ ಅನ್ನಲು ಅವನು ತನ್ನ ಬಟ್ಟೆಯನ್ನು ಆಕೆ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಅವನು ತನ್ನ ಬಟ್ಟೆಯನ್ನು ನನ್ನ ಕೈಯಲ್ಲಿ ಬಿಟ್ಟು ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ, ಆ ಪೋಟಿಫರನ ಹೆಂಡತಿ ಯೋಸೇಫನನ್ನು ಪಾಪಕ್ಕೆ ಎಳಿತಾ ಇದ್ಲು.
ಆದರೆ ಯೋಸೇಫ ತಪ್ಪಿಸಿಕೊಂಡು ಹೋದ. ಈಗ ಏನಾಯಿತು ಮುಂದೆ ನೋಡೋಣ. ತಪ್ಪಿಸಿಕೊಂಡು ಹೋದನಲ್ಲ ಎಂದು ಆಕೆ ನೋಡಿ ಮನೆಯ ಸೇವಕರನ್ನು ಕರೆದು ಅವರಿಗೆ, ನೋಡ್ರಿ ಏನು ಸತ್ಯದ ಪ್ರಸಂಗ ಮಾಡ್ತಾಳೆ ನೋಡ್ರಿ. ಇವಾಗ ಏನು ಪ್ರಸಂಗ ಮಾಡ್ತಾ ಇದ್ದಾಳೆ ಅಂದರೆ, ನೋಡ್ರಿ ನನ್ನ ಯಜಮಾನ ಒಬ್ಬ ಇಬ್ರಿಯನ್ನು ನಮ್ಮೊಳಗೆ ಸೇರಿಸಿ ನಮ್ಮನ್ನು ಅವಮಾನಕ್ಕೆ ಗುರಿಪಡಿಸಿದ್ದಾನೆ. ಸತ್ಯನ ಸುಳ್ಳು ಬೊಂಕಿದ್ರು. ಅವನು ನನ್ನನ್ನು ಮಾನಭಂಗಪಡಿಸುವುದಕ್ಕೆ ನನ್ನ ಹತ್ತಿರ ಬಂದನು. ಸತ್ಯನ ಇನ್ನೊಂದು ಸುಳ್ಳು. ನಾನು ಗಟ್ಟಿಯಾಗಿ ಕೂಗಿಕೊಂಡೆನು. ಅದು ಸುಳ್ಳು. ಕೂಗಿದ್ರೆ ಯಾರಾದರೂ ಬರ್ತಾ ಇದ್ರು. ಅದೊಂದು ಸುಳ್ಳು. ಓಕೆ, ನಾನು ಕೂಗುವುದನ್ನು ಕೇಳಿ ಅವನು ತನ್ನ ಬಟ್ಟೆಯನ್ನು ನನ್ನ ಬಳೆಯಲ್ಲೇ ಬಿಟ್ಟು ತಪ್ಪಿಸಿಕೊಂಡು ಓಡಿ ಹೋದನು. ಇದು ಏನು? ಸುಳ್ಳು. ಎಲ್ಲ ಸುಳ್ಳುಗಳನ್ನು ಹೇಳಿದ್ರು. ಸುಳ್ಳುಗಳನ್ನು ಜನರು ನಂಬಿದ್ರ? ಪ್ರಿಯರೇ, ಇವತ್ತು ನೀವು ಹೇಳುವ ಸುಳ್ಳುಗಳನ್ನು ಜನ ನಂಬ್ತಾರೆ. ಪೋಟಿಫರ ನಂಬಿದ್ದ, ಅವನು ನಂಬಿದ, ಊರವರೆಲ್ಲ ನಂಬಿದ್ರ. ಸೆರೆಮನಿಯಲ್ಲಿ ಇವನು ಇದ್ದಾಗ ಕೆಲವರು ಕೇಳ್ತಿದ್ರು, ಯಾಕೆ ಇವನು ಇಲ್ಲಿ ಒಳಗಿದ್ದಾನೆ ಅಂದರೆ, ಪೋಟಿಫರ್ನ ಹೆಂಡತಿ ಮೇಲೆ ಕಣ್ಣಾಕ್ಬಿಟ್ಟ ಅವನೇ, ಎಂಥ ಮನುಷ್ಯ ಛೇ ಅಂತ. ಈ ಎಲ್ಲ ಅವನಿಗೆ ಮಾತ್ರ ಅಲ್ಲ, ಅವ್ರು ಏನು ಅಂದ್ಕೊಂಡಿರ್ತಾರೆ ಗೊತ್ತಾ? ಈ ಇಬ್ರಿಯರೇ ಹೀಗೆ ಒಂದೊಂದು ಸತಿ ನಾವು ಮಾಡೋದು, ಈ ಇಂಡಿಯನ್ಸೇ ಹೀಗೆ, ಈ ಕನ್ನಡದವರೇ ಹೀಗೆ. ನಾವು ಹೇಳಿರೋ ಸುಳ್ಳುಗಳು ನಮ್ಮ ಸಮುದಾಯಕ್ಕೂ ಸಹ ಹಬ್ಬಿಕೊಂಡ್ಬಿಡುತ್ತೆ. ಆದರೆ ಪ್ರಿಯ ಸಹೋದರ ಸಹೋದರಿ, ದೇವರು ಸುಳ್ಳನ್ನು ಸುಳ್ಳಂತಲೇ ಸಾಬೀತು ಮಾಡ್ತಾರೆ, ಸತ್ಯವನ್ನು ಸತ್ಯ ಅಂತಲೇ ಸಾಬೀತು ಮಾಡ್ತಾರೆ. ನಮ್ಮ ದೇವರು ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಪ್ರಿಯರೇ, ಯಾರೋ ನಿಮ್ಮ ವಿಷಯದಲ್ಲಿ ಸುಳ್ಳು ಹೇಳಿ ಸ್ಥಾಪನೆ ಮಾಡಿರ್ಬೋದು. ಎಲ್ಲರೂ ಅವ್ರ ಮಾತನ್ನು ನಂಬಿರ್ಬೋದು. ಧೈರ್ಯ ಬಿಡಬೇಡ್ರಿ. ಯಾಕಂತ ಹೇಳಿದ್ರೆ ಎಲ್ಲರೂ ನಂಬಿದ್ದಾರೆ, ಎಲ್ಲರೂ ಕೇಳಿದವರು ಎಲ್ಲ ನಂಬಿದ್ದಾರೆ. ಅವರು ಮಾತ್ರ ಸುಳ್ಳನ್ನು ನಂಬೋದಿಲ್ಲ, ಸುಳ್ಳನ್ನು ಸಾಬೀತು ಮಾಡೇ ತೀರಿಸ್ತಾರೆ. ಹಲ್ಲೆಲೂಯಾ. ಯಾಕೆ ಎದೆ ಬಡ್ಕೊಂಡು, ಅಯ್ಯೋ ನಾನು ಯೋಸೇಫ ಮಾಡಿದ ಹಂಗೆ ಓಣಿಯಲ್ಲೆಲ್ಲ ಓಡಾಡ್ಕೊಂಡು, ಅವಳು ನಾನು ಮಾಡಿಲ್ಲ ಎಲ್ಲಿಯೂ ಹೇಳಿಲ್ಲ. ಅವನಿಗೊಂದು ಗೊತ್ತಿತ್ತು ಏನಂತಂದರೆ, ಮೇಲೊಬ್ರು ಇದ್ದಾರೆ, ಎಲ್ಲ ನೋಡಿದ್ದಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ಸುಳ್ಳಿಗೆ ಶಿಕ್ಷೆ ಆಗೋದು ಗ್ಯಾರಂಟಿ. ಈಗ ಆ ಸುಳ್ಳು ಅನೇಕ ವರ್ಷಗಳು ಸಂಭ್ರಮ ಮಾಡ್ತಾ ಇತ್ತು. ಯಾವುದು? ಸುಳ್ಳು. ಪೋಟಿಫರ್ನ ಹೆಂಡತಿ, ಅವಳು ಎಲ್ಲರ ದೃಷ್ಟಿಯಲ್ಲಿ ಮಹಾನ್ ವ್ಯಕ್ತಿ, ಪರಿಶುದ್ಧಳು. ಇಂಥ ವ್ಯಕ್ತಿ ಜಗತ್ತಲ್ಲಿ ಬೇರೆ ಯಾರೂ ಇಲ್ಲ. ಯಾವಾಗ ಯೋಸೇಫ ಐಗುಪ್ತ ದೇಶದ ರಾಜ್ಯಪಾಲ ಆದ್ನೋ, ಆವಾಗ ಸುಳ್ಳು ಏನಾಯಿತು? ಸಿಕ್ಕಾಕೊಂತು. ಒಂದು ವೇಳೆ ಆವಾಗ ಆ ಕತೆ ಇದರಲ್ಲಿಗಿಲ್ಲ, ಆವಾಗ ಅವಳು ಏನಾಗಿರ್ಬೋದು? ಪೋಟಿಫರ ಏನಂದಿರ್ಬೋದು ಹೆಂಡತಿಗೆ? ಡೈವರ್ಸೇ. ಓಕೆ, ಡೈರೆಕ್ಟಾಗಿ ಸತ್ಯ ಏನು ಅನ್ನೋದು ಹೊರಗೆ ಬರುತ್ತೆ. ಸುಳ್ಳಿಗೆ ಶಕ್ತಿ ಇಲ್ಲ. ಸುಳ್ಳು ಹೊಟ್ಟು ಇದ್ದಂಗೆ, ಗಾಳಿ ಬೀಸೋ ತನಕ ಮಾತ್ರ. ಗಾಳಿ ಬೀಸ್ತಾ ಹೊಟ್ಟು ಹಾರಿ ಹೋಗುತ್ತೆ. ಸತ್ಯ ಅನ್ನೋದು ಕಾಳು ಇದ್ದಂಗೆ, ಅದರಲ್ಲಿ ಶಕ್ತಿ ಇದೆ, ಅದರೊಳಗೆ ಜೀವ ಇದೆ. ಹಲ್ಲೆಲೂಯಾ. ಸತ್ಯನೇ. ಹೆಂಡತಿ ಹೊರಗೋಗಿ ನಿನ್ನ ಹೆಸರು ಹಾಳು ಮಾಡ್ತಾ ಇದ್ದಾಳ, ಚಿಂತೆ ಮಾಡಬೇಡ, ಇವತ್ತಿಲ್ಲ ನಾಳೆ ಬರುತ್ತೆ. ಗಂಡ ಹೊರಗೋಗಿ ನಿನ್ನ ಹೆಸರು ಹಾಳು ಮಾಡ್ತಾ ಇದ್ದಾನ, ಅವರನ್ನು ನಂಬು. ಸ್ವಾಮಿ ನಿನಗೆ ಸತ್ಯ ಗೊತ್ತಲ್ಲ ಅಂತ ಹೇಳಿದಾಗ ದೇವ್ರು ಹೇಳ್ತಾರೆ, ನನಗೆ ಗೊತ್ತು, ನಾನು ತರ್ತೀನಿ, ಹೊರಗೆ ತಂದೆ ತರ್ತೀನಿ. ನಮ್ಮ ದೇವ್ರು ಹೇಳ್ತಾರೆ, ಬಯಲಾಗದ ರಹಸ್ಯವು ಒಂದು ಇಲ್ಲ. ಹೇಳ್ರಿ, ಬಯಲಾಗದ ರಹಸ್ಯ ಒಂದು ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಿಯ ಸಹೋದರ ಸಹೋದರಿ, ಇನ್ನೊಂದು ಕಥೆಯನ್ನು ನಾವು ನೋಡಿಕೊಳ್ಳೋಣ. ಈ ಕಥೆ ಎಲ್ಲರಿಗೂ ಗೊತ್ತಿದೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ. ಅನನೀಯ ಸಫೈರ ಕಥೆ ನಿಮಗೆಲ್ಲ ಗೊತ್ತದೆ. ಪ್ರಿಯರೇ, ನನಗೇನಿದು, ನಾನು ಕಾಲೇಜಲ್ಲಿ ಕಲಿತಾ ಇರುವಾಗ ಈ ವಾಕ್ಯವನ್ನು ಯಾರೋ ಒಬ್ಬರು ಹೇಳಿದಾಗ ನಾನು ಕಣ್ಣಲ್ಲಿ ಕಂಡಿಟ್ಟು ಓದಿದೆ. ದೇವ್ರು ಹೆಂಗೆ ನೋಡಿಬಿಟ್ಟಿದ್ದಾರೆ ನೋಡ್ರಿ. ಏನಂತ ಹೇಳಿದ್ರೆ, ಅನನೀಯನೆಂಬ ಒಬ್ಬ ಮನುಷ್ಯನು ಸಫೈರಳೆಂಬ ತನ್ನ ಹೆಂಡತಿಯ ಸಮೇತ ಒಂದು ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ ನೋಡ್ರಿ, ಈ ಹೆಂಗಸರು ನೋಡ್ರಿ ಏನು ಮಾಡ್ಯಾರ ಕೆಲಸ ಇಲ್ಲಿ. ಹೆಂಡತಿಯ ಸಮ್ಮತಿಯಿಂದ, ವಿತ್ ದಿ ಅಪ್ರೂವಲ್ ಆಫ್ ಹಿಸ್ ವೈಫ್. ಹೆಂಡತಿ ಅನ್ನೋಳು ಇದ್ದಾಳಲ್ಲ, ಕೇಳದೇ ಇದ್ರೆ ನಮ್ಮನ್ನು ಗಲ್ಲಿಗೆ ಹಾಕ್ತಾರೆ ಅವರು. ಓಕೆ,
ಒಂದು ಭಾಗವನ್ನು ಬಚ್ಚಿಟ್ಟುಕೊಂಡು ಒಂದು ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಆಗ ಪೇತ್ರನು ಅನನೀಯ, ಸೈತಾನ್ ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಸುಳ್ಳು ಹೇಳುವವರೇ ಪವಿತ್ರಾತ್ಮನನ್ನು ವಂಚಿಸ್ತೀರಿ. ನಿಜ ಹೇಳ್ರಿ, ಎಷ್ಟು ಜನ ನೀವು ಕೊಡುವುದರ ವಿಷಯದಲ್ಲಿ ಸುಳ್ಳು ಹೇಳಿದ್ದೀರಿ? ಪ್ರತಿ ಭಾನುವಾರ ನಾವು ಸುಳ್ಳು ಹೇಳ್ತೇವೆ ದೇವರಿಗೆ. ನಾವು ನಮ್ಮ ಇನ್ಕಮ್ಮೇ ಬೇರೆ. ಹೊರಗಡೆ ಕೊಚ್ಕೊಳ್ಳುವಾಗ ನನಗೆ 10 ಎಕರೆ ಜಮೀನಿದೆ, ನನಗೆ 2 ಫ್ಲ್ಯಾಟ್ ಇದೆ, ನಮ್ಮ ಇನ್ಕಮ್ ಏನಿಲ್ಲ ಸರ್, ನಮ್ಮ ತಿಂಗಳ 1 ಲಕ್ಷ ಮೇಲೆ ಬರುತ್ತೆ. ಕಾಣಿಕೆ ಕೊಡುವಾಗ 1000 ರೂಪಾಯಿನೂ ಇರೋದಿಲ್ಲ. ಯಾಕೆ ಹೀಗೆ ಅಂತಂತ ಹೇಳಿದ್ವಿ. ಏನು ಸರ್, ಭಾಳ ಕಷ್ಟ. ಇಲ್ಲೊಂದು ಸುಳ್ಳು, ದೇವ್ರ ಮುಂದೆ ಒಂದು ಸುಳ್ಳು. ಎಷ್ಟು ಪ್ರತಿ ಭಾನುವಾರ ನಾವು ಸುಳ್ಳು ಹೇಳ್ತೀವಿ. ಕೊಡುವಾಗ ನಾವು ದೇವರಿಗೆ ಕೊಡುವಾಗ ಸುಳ್ಳು ಹೇಳಿಯೇ ನಾವು ಕಾಣಿಕೆಯಲ್ಲಿ ಹಾಕ್ತೇವೆ. ವಿ ಆರ್ ಲಯರ್ಸ್, ಸುಳ್ಳುಗಾರರು ನಾವು. ದೇವರಿಂದ ಆಶೀರ್ವಾದ ನಮಗೆ ಬೇಕು. ದೇವರಿಂದ ನಮ್ಗೆ ಎಲ್ಲ ಥರದ ಎಲ್ಲ ನಾವು ಮೇಲೂ ಆಗಬೇಕು, ನಾವು ಉನ್ನತ ಸ್ಥಿತಿಗೆ ಬರಬೇಕು. ಪ್ರಿಯ ಸಹೋದರ ಸಹೋದರಿ, ಕೊಡುವುದ್ರ ವಿಷಯದಲ್ಲಿ ಎಷ್ಟು ಸುಳ್ಳು ಹೇಳ್ತೀರಿ? ನಿಮ್ಮ ಆದಾಯ ಎಷ್ಟು? ನೀವು ದೇವರಿಗೆ ಎಷ್ಟು ಕೊಟ್ಟಿದ್ದೀರಿ? ದೇವ್ರ ಮುಂದೆ ಸುಳ್ಳು ಹೇಳ್ತಾ ಇಲ್ವಾ ನೀವು? ಎಲ್ಲರೂ ನಾವು ಸುಳ್ಳು ಹೇಳಿದ್ದೀವಲ್ವಾ? ಮತ್ತು ಯಾಕೆ ದೇವರಿಂದ ಆಶೀರ್ವಾದ ಕೇಳೋದು? ದೇವ್ರ ಹತ್ರ ಹೋದಾಗ ದೇವ್ರ ಮುಂದೆ ನಾನು ನಿಂತ್ಕೊಂಡಾಗ ಹೇಳ್ತಾರೆ, ಸುಳ್ಳುಗಾರ ಬಾಯಿಲಂದ್ರೆ ಹೇಗನ್ಸುತ್ತೆ? ಆರ್ ವಿ ಫೇತ್ಫುಲ್? ನಾವು ಕೊಡೋದ್ರ ವಿಷಯದಲ್ಲಿ ದೇವ್ರ ಮುಂದೆ ನಾವು ಪ್ರತಿ ಭಾನುವಾರ ಕಾಣಿಕೆ ನಿಮ್ಮ ಬಳಿಗೆ ಬರುವಾಗ, ಕಾಣಿಕೆ ಡಬ್ಬ ನಿಮ್ಮ ಹತ್ರ ಬರುವಾಗ ನೀವು ಸುಳ್ಳು ಹೇಳಿ ಕಾಣಿಕೆ ಹಾಕಿದ್ರಿ. ಎಷ್ಟೋ ಜನ ನಿಮ್ಮ ಆದಾಯ ಬೇರೆ, ನೀವು ದೇವರಿಗೆ ಕೊಡೋದೇ ಬೇರೆ. ದೇವ್ರಿಗೆ ಹೇಳ್ಬೇಕು, ದೇವರೇ ನೀನು ಇಷ್ಟು ಕೊಟ್ಟಿದೀಯಾ, ಇದು ಕೊಟ್ಟಿದ್ರಲ್ಲಿ ನಾನು ನಿನಗಿಷ್ಟು ಕೊಡ್ತಾ ಇದ್ದೇನೆ. ನಂಬಿಗಸ್ಥರಾಗಿ ಕೊಡೋದ್ರ ವಿಷಯದಲ್ಲಿ ನಂಬಿಗಸ್ಥರಾಗಿ ಸುಳ್ಳು ಹೇಳದೆ ಸತ್ಯವಂತರಾಗಿ ಕೊಡ್ರಿ. ದೇವರು ನಿಮ್ಮನ್ನು ಖಂಡಿತವಾಗಿ ಉನ್ನತ ಸ್ಥಿತಿಗೆ ತರ್ತಾರೆ. ನಿಮಗೆ ಯಾವ ಕೊರತೆ ಆಗದಂತೆ ಮಾಡ್ತಾರೆ. ನಿಮ್ಮನ್ನು ತಲೆಯನ್ನಾಗಿ ಮಾಡ್ತಾರೆ, ನಿಮ್ಮನ್ನು ಬಾಲವನ್ನಾಗಿ ಮಾಡುವುದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಸುಳ್ಳುಗಾರರು ನಾವು ಸುಳ್ಳುಗಾರರಾಗಬಾರ್ದು.